ಫ್ರೆಂಡ್ಸ್, ಯಾವುದೇ ಒಂದು ಸ್ಪೋರ್ಟ್ಸ್ ಟೀಮ್, ಒಂದು ಕಂಪನಿ ಅಥವಾ ಆರ್ಗನೈಸೇಷನ್ ಮೇಲೆ ಬರಬೇಕಾದರೆ ಆ ಟೀಮ್ ಅನ್ನು ನಡೆಸುವಂತಹ ನಾಯಕ ಅಥವಾ ಲೀಡರ್ ತುಂಬಾ ಇಂಪಾರ್ಟೆಂಟ್ ಆದ ರೋಲ್ ಪ್ಲೇ ಮಾಡುತ್ತಾರೆ. ಒಬ್ಬ ಸಮರ್ಥ ಲೀಡರ್ ಅಥವಾ ನಾಯಕ ಎಂತಹ ಸಾಮಾನ್ಯ ಟೀಮ್ ಅನ್ನು ಸಹ ಮೇಲೆತ್ತುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತಾನೆ. ಹಾಗಾದರೆ ಒಂದು ಸಾಧಾರಣ ಟೀಮ್ ಅನ್ನು ಯಶಸ್ವಿ ತಂಡವನ್ನಾಗಿ ಮಾಡುವಂತಹ ಲೀಡರ್ ನಲ್ಲಿರಬೇಕಾದ ಗುಣಗಳು ಯಾವುವು ಅಂತೀರಾ? ಫ್ರೆಂಡ್ಸ್, ಇಂದು ನಾನು ನಿಮಗೆ ಈ ವಿಡಿಯೋದಲ್ಲಿ ಒಬ್ಬ ಯಶಸ್ವಿ ನಾಯಕನಲ್ಲಿರುವ 5 ಇಂಪಾರ್ಟೆಂಟ್ ಪಾಯಿಂಟ್ ಗಳ ಬಗ್ಗೆ ಹೇಳುವವನಿದ್ದೇನೆ. ಈ ವಿಡಿಯೋ ತಪ್ಪದೇ ಕೊನೆಯವರೆಗೂ ನೋಡಿ. ಪಾಯಿಂಟ್ ನಂಬರ್ 1, ಅ ಗುಡ್ ಲೀಡರ್ ಡು ನಾಟ್ ಮೋಟಿವೇಟ್, ಹಿ ಇನ್ಸ್ಪೈರ್ಸ್ ಹಿಸ್ ಟೀಮ್. ಹೌದು, ಒಬ್ಬ ಒಳ್ಳೆಯ ಲೀಡರ್ ಆದವನು ಅವನ ತಂಡವನ್ನು ಕೇವಲ ಮೋಟಿವೇಟ್ ಮಾಡದೆ ತನ್ನ ತಂಡವನ್ನು ಇನ್ಸ್ಪೈರ್ ಮಾಡುತ್ತಾನೆ. ಮೋಟಿವೇಟ್ ಎಂದರೆ ಕೇವಲ ಸ್ಯಾಲರಿ ಹೆಚ್ಚಿಗೆ ಮಾಡುವುದು, ಇನ್ಕ್ರಿಮೆಂಟ್ ಮಾಡುವುದು, ಆದರೆ ಇವು ಯಾವಾಗಲೂ ಎಂಪ್ಲಾಯೀಸ್ಗಳು ಒಳ್ಳೆಯ ಪರ್ಫಾರ್ಮೆನ್ಸ್ ನೀಡಲು ಸಹಾಯ ಮಾಡುವುದಿಲ್ಲ. ಇವುಗಳೇನಿದ್ದರೂ ಕೇವಲ ಟೆಂಪರರಿ ಮೋಟಿವೇಶನ್ ಮಾತ್ರ ಕೊಡುತ್ತವೆ. ಅದೇ ಒಬ್ಬ ನಿಜವಾದ ನಾಯಕನಾದವನು ತನ್ನ ಟೀಮ್ ಮೆಂಬರ್ಗೆ ಅಥವಾ ಎಂಪ್ಲಾಯೀಸ್ಗಳಿಗೆ ಕೇವಲ ಸ್ಯಾಲರಿ ಅಥವಾ ಇನ್ಕ್ರಿಮೆಂಟ್ ಹೆಚ್ಚಿಗೆ ನೀಡದೆ ಅವರು ಮುಂದಿನ ಕೆಲವೇ ವರ್ಷಗಳಲ್ಲಿ ಅತ್ಯುನ್ನತ ಹುದ್ದೆಗೆ ಏರುವಂತೆ ಮಾಡುತ್ತಾನೆ. ಅವರ ಪ್ರೊಫೆಷನ್ ನಲ್ಲಿ ಬರುವ ಯಾವುದೇ ತೊಂದರೆಗಳಿಗೆ ಮುಂದೆ ನಿಂತು ಸಹಾಯ ಮಾಡುತ್ತಾನೆ. ಅವರು ತಮ್ಮ ಕೆಲಸವನ್ನು 24/7 ಉತ್ಸಾಹದಿಂದ ಮಾಡಲು ಇನ್ಸ್ಪೈರ್ ಮಾಡುತ್ತಾನೆ. ಪಾಯಿಂಟ್ ನಂಬರ್ 2, ಅ ಲೀಡರ್ ಈಸ್ ಆಲ್ವೇಸ್ ಅಪ್ರೋಚಬಲ್. ಹೌದು ಫ್ರೆಂಡ್ಸ್, ಒಬ್ಬ ಉತ್ತಮ ನಾಯಕ ಯಾವಾಗಲೂ ತನ್ನ ಟೀಮ್ನ ಸದಸ್ಯರಿಗೆ 24/7 ಸಿಗುವಂತವನಾಗಿರುತ್ತಾನೆ. ಕೇವಲ ಆಫೀಸ್ ನ ಚೇರ್ ಮೇಲೆ ಕುಳಿತು ಕೇವಲ ಆರ್ಡರ್ ಗಳನ್ನು ಮಾಡದೆ ಸದಾ ತನ್ನ ಸಹೋದ್ಯೋಗಿಗಳ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಲು ಕಾತರನಾಗಿರುತ್ತಾನೆ. ತಾನು ಎಂತಹುದೇ ಟೆನ್ಷನ್ ನಲ್ಲಿದ್ದರೂ, ಎಷ್ಟೇ ಬ್ಯುಸಿಯಾಗಿದ್ದರೂ ತನ್ನ ಟೀಮ್ನ ಪ್ರಾಬ್ಲಮ್ಗಳನ್ನು ಸಂಯಮದಿಂದ ಕೇಳುತ್ತಾನೆ ಮತ್ತು ಅವುಗಳಿಗೆ ಸೂಕ್ತವಾದ ಸೊಲ್ಯೂಷನ್ಸ್ ಗಳನ್ನು ನೀಡುತ್ತಾನೆ. ಪಾಯಿಂಟ್ ನಂಬರ್ 3, ಅ ಲೀಡರ್ ನೆವರ್ ಬಿಲೀವ್ ಇನ್ ಅ ಬ್ಲೇಮ್ ಗೇಮ್. ಹೌದು, ಒಬ್ಬ ಉತ್ತಮ ನಾಯಕನು ಎಂದಿಗೂ ತನ್ನ ಟೀಮ್ನ ಸದಸ್ಯರನ್ನು ಎಲ್ಲರ ಮುಂದೆ ಇನ್ಸಲ್ಟ್ ಮಾಡುವುದಿಲ್ಲ. ಅವನು ತನ್ನ ಸದಸ್ಯರು ಮಾಡಿದಂತಹ ತಪ್ಪುಗಳನ್ನು ಅವರಿಗೆ ಪ್ರೀತಿಯಿಂದ ತಿಳಿ ಹೇಳುತ್ತಾನೆ. ಅವನು ಯಾರ ಮನಸ್ಸನ್ನು ವಿನಾಕಾರಣ ನೋಯಿಸುವುದಿಲ್ಲ. ತನ್ನ ಟೀಮ್ನವರು ಮಾಡಿದ ತಪ್ಪುಗಳನ್ನು ಎತ್ತಿ ತೋರಿಸಲು ಅವರನ್ನು ತನ್ನ ಆಫೀಸ್ನಲ್ಲಿ ಪ್ರತ್ಯೇಕವಾಗಿ ಕರೆದು ಅವರ ತಪ್ಪುಗಳನ್ನು ಎತ್ತಿ ತೋರಿಸುತ್ತಾನೆ. ಸಾಧ್ಯವಾದರೆ ಪ್ರೈವೇಟ್ ಆಗಿ ಅವರಿಗೆ ಸಿಟ್ಟಿಗೆ ಬರುತ್ತಾನೆ. ಎಂದಿಗೂ ಎಲ್ಲರ ಮುಂದೆ ಅವರ ಮನ ನೋಯಿಸುವುದಿಲ್ಲ. ಪಾಯಿಂಟ್ ನಂಬರ್ 4, ಅ ಲೀಡರ್ ಲೀಡ್ಸ್ ಫಸ್ಟ್ ಟು ಫೇಸ್ ಎನಿ ಚಾಲೆಂಜಸ್. ಒಬ್ಬ ಶ್ರೇಷ್ಠ ಲೀಡರ್ ತನ್ನ ಟೀಮ್ ಯಾವುದೇ ದೊಡ್ಡ ಚಾಲೆಂಜ್ ಅನ್ನು ಫೇಸ್ ಮಾಡುತ್ತಿರುವಾಗ ಅದನ್ನು ಫೇಸ್ ಮಾಡಲು ತಾನು ಮೊದಲು ಇನಿಷಿಯೇಟಿವ್ ತೆಗೆದುಕೊಳ್ಳುತ್ತಾನೆ. ಕೇವಲ ತಾನು ಮಾತ್ರ ಮುಂದಾಗಿರದೆ ತನ್ನ ಕಡೆಯವರನ್ನು ಆ ಚಾಲೆಂಜ್ ಫೇಸ್ ಮಾಡಲು ಹುರಿದುಂಬಿಸುತ್ತಾನೆ. ಪಾಯಿಂಟ್ ನಂಬರ್ 5, ಅ ಲೀಡರ್ ರ್ಯಾಡಿಯೇಟ್ ಪಾಸಿಟಿವ್ ಎನರ್ಜಿ. ಹೌದು ಫ್ರೆಂಡ್ಸ್, ಒಬ್ಬ ಲೀಡರ್ ಕೇವಲ ತಾನಷ್ಟೇ ಪಾಸಿಟಿವ್ ಆಗಿರುವುದಿಲ್ಲ. ಅವನು ತನ್ನ ಎಂಟೈರ್ ಟೀಮ್ ಅನ್ನು ಪಾಸಿಟಿವಿಟಿಯಿಂದ ಕೂಡಿದ ಟೀಮ್ ಅನ್ನಾಗಿ ಮಾಡುತ್ತಾನೆ. ಅವನು ಎಂದಿಗೂ ತನ್ನ ಟೀಮ್ ಅನ್ನು ಡಲ್ ಅಥವಾ ಡಿಮೋಟಿವೇಟ್ ಆಗದಂತೆ ನೋಡಿಕೊಳ್ಳುತ್ತಾನೆ. ಅವನು ಯಾವಾಗಲೂ ತನ್ನ ತಂಡ ಕೊಟ್ಟಂತಹ ಕೆಲಸವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಲು ಹುರಿದುಂಬಿಸುತ್ತಾನೆ. ಒಟ್ಟಿನಲ್ಲಿ ಫ್ರೆಂಡ್ಸ್, ಲೀಡರ್ಶಿಪ್ ಅನ್ನೋದು ಕೇವಲ ಹೆಸರಿಗೆ ಮಾತ್ರ ಒಂದು ಹುದ್ದೆಯಾಗಿರದೆ ಅದೊಂದು ಬೇರೆಯವರನ್ನು ಇನ್ಸ್ಪೈರ್ ಮಾಡುವ ಒಂದು ಸಂಘಟನೆಯನ್ನು ಯಶಸ್ವಿಯಾಗಿ ನಡೆಸುವ ಮುಂದಾಳತ್ವದ ಮಾದರಿಯಾಗಿದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.